ಅವಿಲ್ ಮಿಲ್ಕ್ ಇವತ್ತಿನ ರೆಸಿಪಿ. ಹೊಟ್ಟೆ ಹಸಿವಾದಾಗ ತಕ್ಷಣ ಮಾಡಿ ಕುಡಿಯಬಹುದಾದಂತಹ ಮತ್ತು ಆರೋಗ್ಯಕರ ಪಾನೀಯ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಬಾಣಲೆಗೆ ನಾನಿಲ್ಲಿ 2 ಕಪ್ಪಿನಷ್ಟು ತೆಳು ಅವಲಕ್ಕಿ ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕೀಗ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದೀಗ ಒಳ್ಳೆಯ ರೋಸ್ಟ್ ಆಗಿದೆ. ಕೈಯಲ್ಲಿ ನಾವು ಈ ರೀತಿ ಹಿಡಿದಾಗ ಪುಡಿಯಾಗಿ ಇಷ್ಟ ಆದರೆ ಸಾಕು. ಇದನ್ನು ತೆಗೆದುಕೊಂಡು ಪ್ಲೇಟಲ್ಲಿ ಹಾಕಿರುವ. ಇವಾಗ ನೆಲಕಡಲೆ ಇದೆ, ಅದನ್ನು ನಾವು ಬಿಸಿ ಮಾಡಬೇಕು. ಒಂದು 4 ಟೇಬಲ್ ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೇನೆ. ಇದು ರೋಸ್ಟೆಡ್ ನೆಲಕಡಲೆ ಸಿಕ್ಕಿದರೆ ಅದನ್ನೇ ಉಪಯೋಗಿಸ್ಬೋದು. ಇಲ್ಲಿ ನನ್ನ ಹತ್ರ ರೋಸ್ಟೆಡ್ ಇರಲಿಲ್ಲ, ಹಾಗೆ ನಾನು ರೋಸ್ಟ್ ಮಾಡಿದ್ದೇನೆ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇದರ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ರಾಯಿತು. ಇವಾಗ ಒಂದು 2 ಕದಳಿ ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ. ಮೈಸೂರು ಬಾಳೆಹಣ್ಣು ಬೇಡ, ಕದಳಿ ಒಳ್ಳೆಯದಾಗ್ತದೆ ಇದಕ್ಕೆ. 2 ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ನೋಡಿ, ನಾನೀಗ ಹಸಿವಾದ ಹೊಟ್ಟೆಗೆ ಇದು ಒಳ್ಳೆಯ ಡ್ರಿಂಕ್. ಮಕ್ಕಳು ಆಟ ಆಡಿ ಬಂದಾಗ ಇದನ್ನು ಮಾಡಿ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು ಸಹ. ಇವಾಗ ನೋಡಿ, ಹುರಿದ ಅವಲಕ್ಕಿ ಒಂದು ಕಾಲು ಭಾಗದಷ್ಟು ನಾನು ಹಾಕ್ತಾಯಿದ್ದೇನೆ. ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು, ಸಾಧಾರಣ 2 ಕಪ್ಪಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಹಾಕಿದ್ದೇನೆ ಇದಕ್ಕೆ ಬಾಳೆಹಣ್ಣಿನೊಟ್ಟಿಗೆ. ಮತ್ತು ನಮಗೆ ಸಿಹಿ ಜಾಸ್ತಿ ಬೇಕನ್ನಿಸಿದ್ರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು 3 ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ದೇನೆ. ಒಂದು 4 ಗ್ಲಾಸಿಗೆ ಇದು ಸರಿಯಾಗ್ತದೆ. ಇದು ತಣ್ಣಗಿರುವ ದಪ್ಪ ಮಿಲ್ಕ್. ಈಗ ಒಂದು ಸಲ ನಾನು 1.5 ಲೋಟದಷ್ಟು ಹಾಕಿ ಗ್ರೈಂಡ್ ಮಾಡ್ತೇನೆ. ನಂತರ ಇನ್ನೂ ಒಂದು 3/4 ಲೋಟದಷ್ಟು ಹಾಕಿ ಒಂದು ಸಲ ಗ್ರೈಂಡ್ ಮಾಡಿ ರೆಡಿ ಮಾಡಿದರೆ ಆಯ್ತು. ಇದನ್ನು ಇವಾಗ ಒಂದು ಗ್ಲಾಸಿಗೆ ಇದನ್ನು ಹಾಕಲಿಕ್ಕೆ ರೆಡಿ ಮಾಡುವ. ಹುರಿದ ಅವಲಕ್ಕಿ 1 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ ನಾನು ಇದಕ್ಕೆ. ಹುರಿದ ನೆಲಕಡಲೆ ಇದನ್ನು ಅಷ್ಟೇ 1 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಇವಾಗ ಗ್ರೈಂಡ್ ಮಾಡಿಟ್ಟ ಬಾಳೆಹಣ್ಣು ಮತ್ತು ಅವಲಕ್ಕಿಯ ಹಾಲು ಜೊತೆ ಅದನ್ನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಿನಷ್ಟು. ನಂತರ ಪುನಃ ಅದೇ ರೀತಿ ಅವಲಕ್ಕಿ ಮತ್ತು ನೆಲಕಡಲೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಬಹುದು. ಮಕ್ಕಳಿಗೆ ಸಹ ಅಷ್ಟೇ. ಸಕ್ಕರೆ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು, ಅಥವಾ ಜೇನುತುಪ್ಪ ಸಹ ಹಾಕ್ಕೊಳ್ಬೋದು. ಪುನಃ ನಾನು ಅದೇ ರೀತಿ ಹಾಲಿನ ಮಿಶ್ರಣ ಹಾಕಿ ಅವಲಕ್ಕಿ ಮತ್ತು ನೆಲಕಡಲೆ ಮತ್ತು ಸ್ವಲ್ಪ ಪಿಸ್ತಾ ಹಾಕ್ತಾಯಿದ್ದೇನೆ ಮೇಲ್ಗಡೆ. ಇವಾಗ ನೋಡಿ, ರೆಡಿ ಆಯಿತು. ಅವಿಲ್ ಮಿಲ್ಕ್ ರೆಡಿ. ಖಂಡಿತ ನಿಮಗಿದು ಇಷ್ಟ ಆಗಿರ್ಬೋದು. ನಾಳೆ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.